ಜಟಕ ಬಂಡಿ. ಬಹಳ ಕ್ಲಿಷ್ಟವಾದ ಪರಿಸ್ಥಿತಿ ಒಂದಿದೆ. ಜಗದೀಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ಮೂರಿನಿಂದ ಇವರಿಬ್ಬರು ಬಂದಿದ್ದಾರೆ. ನಿಮ್ಮೂರಿನ ಬಗ್ಗೆ ದೂರು ಹೇಳೋದಿಕ್ಕೆ. ದೂರು ತುಂಬಾ ಸ್ಪಷ್ಟವಾಗಿಲ್ಲ, ಆದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ ಆಗ್ತಾ ಇದೆ. ಅವರು ರಫೀಕ್ ಈಗ ಸುರೇಶ್ ಆಗಿದ್ದಾರೆ, ಹಿಂದೂ ಆಗಿದ್ದಾರೆ. ಹಿಂದೂಗಳು ಸಾಮಾನ್ಯವಾಗಿ ಬೇರೆ ಧರ್ಮಕ್ಕೆ ಪರಿವರ್ತನೆ ಆಗ್ತಾರೆ. ಬೇರೆ ಧರ್ಮದವರು ಹಿಂದೂ ಆ ಥರದ ಸಂಪ್ರದಾಯ ಇಲ್ಲ, ಹಾಗಾಗಿ ಪರಿವರ್ತನೆಗೊಳ್ಳೋದು ಬಹಳ ಕಡಿಮೆ. ಅವರು ತಮ್ಮ ಧರ್ಮವನ್ನು ತ್ಯಾಗ ಮಾಡಿ ಈ ಹುಡುಗಿಗಾಗಿ ನಿಮ್ಮ ಕೇರಿಯಲ್ಲಿ ಬಂದು ಬದುಕ್ತಾ ಇದ್ದಾರೆ. ಆದರೂ ಜನ ಬದುಕಕ್ ಬಿಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅದೇ ಏನ್ ಮಾಡ್ಲಿಕ್ಕೆ ಉಂಟು, ಅವ್ರ ಹತ್ರ ಕೇಳಿ ನೀವು. ನಮ್ಮಿಂದ ಅವರಿಗೆ ಏನೋ ತೊಂದರೆ ಆಗಿದೆ. ಏನ್ ತೊಂದರೆ ಆಗಿದೆ? ಇವರನ್ನ ಒಂದು ಹಿಂದೂ ಅನ್ನೋ ರೀತಿ ಸ್ವೀಕಾರ ಮಾಡ್ಲಿಲ್ಲ ನಮ್ಮೂರ್ ಜನ. ಹಿಂದೂ ಅಂತ ಸ್ವೀಕಾರ ಅವರನ್ನು ಸ್ವೀಕಾರ ಮಾಡೋದಮ್ಮ ವಿಷಯ. ನಿಮಗೆ ದಿನನಿತ್ಯದ ಬದುಕಿನಲ್ಲಿ, ದಿನಚರಿಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ನಿಮ್ಮನ್ನ ಬದುಕಕ್ ಬಿಡ್ತಾ ಇಲ್ಲ ಅಂದ್ರಿ, ಅದನ್ನ ನನಗೆ ಹೇಳಿ. ನಮ್ಮ ಸಂಬಂಧದವರು ನಮ್ಮನೆ ಹತ್ರ ತುಂಬಾ ಜನ ಇದ್ದಾರೆ. ನಾನು ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ನಮ್ಗೆ ದಿನಾನೂ ಕಿರುಕುಳ ಕೊಡ್ತಾನೆ ಇದ್ದಾರೆ. ಯಾವುದೇ ನೀರಿನ ಸಮಸ್ಯೆಯಲ್ಲಿ ಆಗ್ಲಿ, ಮತ್ತೆ ನಮ್ಗೆ ನೋಡಿ, ಬರೇ ನೀರಿನ ಸಮಸ್ಯೆಯೋ ಅಥವಾ ನಿಮ್ದು ಬೇರೆ ವಿಚಾರವೋ ಅದು ನಮ್ಮ ಗಮನ. ನಾವು ಈಗ ಸಂಘ ಸಂಸ್ಥೆಯವರು ನಿಮ್ಗೆ ಅದಕ್ಕೆಲ್ಲ ಸ್ಪಂದಿಸ್ಲಿಕ್ಕೆ ಆಗುದಿಲ್ಲ. ನಿಮಗೆ ಏನು ತೊಂದರೆ ಆಗಿದೆ, ಈಗ ನಮ್ಮವರಿಂದ ಏನು ತೊಂದರೆ ಆಗಿದೆ ನಿಮಗೆ, ಅದು ನಮ್ಮ ಗಮನಕ್ಕೆ ತನ್ನಿ. ನೀವು ಜಾತಿ ಬಹಿಷ್ಕಾರ ಹಾಕಿದ್ದಾರೆ, ಹೇಳಿ, ಅದನ್ನ ಹೇಳಿ. ನೀವು ಜಾತಿ ಬಹಿಷ್ಕಾರ ಹಾಕಿದ್ದಾರೆ. ಯಾವುದೇ ಒಂದು ಇನ್ವಿಟೇಷನ್ ಕಾರ್ಡ್ ತಂದ್ರು ಸಹ ನಮ್ಗೆ ಕೊಡ್ತಾ ಇಲ್ಲ. ಯಾಕೆ ಹೇಳಿಲ್ಲ ನಮ್ಮ ಗಮನಕ್ಕೆ? ಯಾಕೆ ಹೇಳಿಲ್ಲ ನೀವು? ಈಗ ಜಾತಿ ವಿಷಯದಲ್ಲೇ ಬಂದ್ರೆ ಅದು ಜಾತಿಯ ಒಂದು ನಿಂದನೆ ಮಾಡಿದಾಗೆ ಮೇಡಮ್, ನಿಂದನೆ ಅದು. ಆವಾಗ ನಮ್ಮ ಗಮನಕ್ಕೆ ತರಬೇಕಿತ್ತು. ನಾವು ಜಿಲ್ಲಾ ಲೀಡರ್ ಎಲ್ಲ ಮಾತಾಡಿ ನಾವು ಚರ್ಚೆ ಮಾಡಿ ಅದರ ಬಗ್ಗೆ ಯಾವ ರೀತಿಯ ಕಾನೂನು ಪ್ರಕಾರ ಹೋಗ್ಬೇಕು ಅದೇ ರೀತಿ ಹೋಗ್ತೇವೆ ನಾವು. ಅಲ್ಲ, ಏನೋ ಕಂಪ್ಲೇಂಟ್ ಕೊಟ್ರಿ ಅಂದ್ರಲ್ಲ, ಅದೇನಾಯ್ತು? ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು. ಮನೆ ಸಾಮಗ್ರಿಗಳನ್ನ ತಂದು ರೋಡ್ ಮೇಲೆ ಹಾಕೊಂಡು ವಿಚಾರದಲ್ಲಿ ನಮ್ಮ ಮನೆಗೆ ಬಂದು ಹೊಡಿಲಿಕ್ಕೆ ಬಂದ್ರು ರಾತ್ರಿ ಹೊತ್ತಿನಲ್ಲಿ. ನಮ್ಮ ಜಾತಿಯ ಜನದವರೇ ಪಕ್ಕ ಆಸುಪಾಸಿನ ಜನಗಳನ್ನ ಒಟ್ಟು ಸೇರಿಸ್ಕೊಂಡು ನಮ್ಮನೆ ಹೊಡಿಲಿಕ್ಕೆ ಬಂದ್ರು. ನನ್ ಗಂಡ ಕೆಲಸಕ್ಕೆ ಹೋಗಿದ್ರು. ಸರಿ, ನಾನು ಒಪ್ತೇನೆ. ಈಗ ನೀವು ಹೇಳುವ ಮಾತಿಗೆ ನಿಮ್ಗೆ ಅವರು ಹೊಡಿಲಿಕ್ಕೆ ಬಂದಿದ್ದಾರೆ, ಜಲ್ಲಿ ವಿಷಯದಲ್ಲೂ ಇನ್ನಿದ್ದಾರೆ. ನೀವು ನಮ್ಮ ಅಲ್ಲಿ ವ್ಯಾಪ್ತಿಯಲ್ಲಿ ನಮ್ಮ ಮುಖಂಡರು ಯಾರು ಇದ್ರೆ ಅಂತ ಗೊತ್ತುಂಟ ನಿಮಗೆ? ನಮ್ಗೆ ಅಂದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಜಾತಿ ಅಲ್ಲಿರುವವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಜಾತಿ ಬಹಿಷ್ಕಾರ ಹಾಕಿದ್ದೇವೆ, ನಾವು ನಮ್ಮ ಜಾತಿಯವರು ಯಾರು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಜಾತಿ ಬಹಿಷ್ಕಾರ ಯಾರಿಗೂ ಹಾಕ್ಲಿಕ್ಕೂ ಹಕ್ಕಿಲ್ಲ. ಅದು ಅವ್ರದ್ದು ಹಕ್ಕಲ್ಲ. ಅದು ಯಾಕಂತ ಹೇಳಿದ್ರೆ ಹೌದು, ಸಾಹಿತ್ಯನ ಅವರೇನು ದೊಡ್ಡ ಆಫೀಸರ ಹಾಗೆ ಹೇಳಲಿಕ್ಕೆ? ನೀವು ನಮ್ಮದೇ ಒಂದು ಕಮಿಟಿ ಇದೆ ಸರ್. ನಮ್ಮ ಕಮಿಟಿಯ ವ್ಯಾಪ್ತಿಯಲ್ಲಿ ಅವರು ಗಮನಕ್ಕೆ ತರಲಿ. ನಾವು ಯಾರ ನಮ್ಮ ಜಾತಿಯವರೇ ಅಥವಾ ಬೇರೆಯವರು ಜಾತಿಯ ಬಹಿಷ್ಕಾರ ಹಾಕಿದ್ರ ಅಂತ ನಾವು ಅದ್ರ ಬಗ್ಗೆ ಕಾನೂನು ಪ್ರಕಾರ ಹೋಗ್ತೇವೆ, ಪರಿಶೀಲನೆ ಮಾಡ್ಬೇಕಲ್ವೇ? ನಮ್ಮ ಜೊತೆಗೆ ಬಹಿಷ್ಕಾರ ಹಾಕಿದ್ ಯಾವಾಗಮ್ಮ? ಏನ್ ಮಾಡಿದ್ರಮ್ಮ ಬಹಿಷ್ಕಾರ ಹಾಕೋದಿಕ್ಕೆ? ಏನ್ ಮಾಡಿದಾರೆ ಹೇಳಿ? ಬಹಿಷ್ಕಾರ ಹಾಕಿದಾರೆ ಅಂತ ಹೇಳಿದ್ರೆ, ನಮ್ದು ಶಿವ ಭಜನಾ ಮಂಡಳಿ ಅಂತ ಇದೆ ನಮ್ಮ ತಾಯಿ ಮನೆ ಹತ್ರ, ತಾಯಿ ಮನೆಯವರದ್ದು. ಆ ಭಜನಾ ಮಂಡಳಿ ಕಾರ್ಯಕ್ರಮಕ್ಕೆ ಡೊನೇಷನ್ಗೆ ಬರ್ತಾರೆ ಶಿವರಾತ್ರಿಗೆ. ನಮ್ಮ ಮನೆಗೆ ಬರೋದಿಲ್ಲ. ಅದ್ರಲ್ಲೂ ಅದು ಯಾಕೆ ಅಂತ ಕೇಳಿದ್ರೆ ಹೇಳೋರು ಯಾರಿಲ್ಲ ನಮ್ಗೆ. ನಾವ್ ಯಾರನ್ನ ಕೇಳುದು? ನಾವು ಕೇಳಿದಾಗ ನಿಮ್ಗೆ ನಮ್ಮ ಹತ್ರ ಒಂದು ಹಾರಿಕೆ ಉತ್ತರ ಕೊಟ್ಟು ಅಲ್ಲ, ನಿಮ್ಗೀಗ ಎಲ್ಲಾರು ಮನೆಗೂ ಅವರು ಭಜನಾ ಮಂಡಳಿಯವರು ಸ್ಪಂದಿಸ್ತಾರೆ, ಹೋಗ್ತಾರೆ ಭಜನೆ ಮಾಡ್ಲಿಕ್ಕೆ. ನಿಮ್ಮ ಮನೆಗೆ ಬರುವುದಿಲ್ಲ. ಉದ್ದೇಶ ಏನು? ನನಗೆ ಉದ್ದೇಶ ಅಂದ್ರೆ ಹೇಳಿ. ಅಂತರ್ಜಾತಿಯೂ ಆಗಿರೋದು ಒಂದೇ ಕಾರಣ. ಅಂತರ್ಜಾತಿ ಆಗಿದ್ರೆ ನೀವು ನಮ್ಮ ಗಮನಕ್ಕೆ ತಂದಿದ್ರಿ, ನೋಡಿ ನಮಗೆ ಹೀಗೆ ಮಾಡ್ತಾ ಇದ್ದಾರೆ ಭಜನಾ ಮಂಡಳಿಯವರು ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸುವುದಿಲ್ಲ ಅಥವಾ ನಮ್ಮ ಮನೆಗೆ ಬರುವುದಿಲ್ಲ, ನಮ್ಮ ಗಮನಕ್ಕೆ ತರಬೇಕು. ನೀವು ಏಕಾಏಕಿಯಾಗಿ ನೀವು ಜಗಳ ಮಾಡ್ಕೊಳ್ಳೋದು, ಈಗ ಜಗಳ ಮಾಡ್ಕೊಳ್ತಾ ಇರ್ಬೇಕು ವರ್ಷಿಡಿ. ಜಗಳ ಏನು ನಿಮ್ಗೆ ಅದರಿಂದ ಏನು ಲಾಭ ಅಥವಾ ಅವರಿಗೆ ಏನು ಲಾಭ ಅದರಿಂದ? ನಾನು ಈ ತರ ಇವ್ರನ್ನ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಸಾಕ್ತಾ ಇದ್ದೀನಿ, ಅವ್ರಿಗೆ ಅದನ್ನ ನೋಡಕ್ ಆಗುದಿಲ್ಲ. ಅದು ನೋಡಿ, ಅದು ಅವ್ರದ್ದು ವೈಯಕ್ತಿಕ. ನಾವು ಅದಕ್ಕೆಲ್ಲ ನಾವು ಮುಖಂಡರೆಲ್ಲ ಹೋಗಿ ಅದನ್ನೆಲ್ಲ ಅವ್ರನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ಇವ್ರ ಬಗ್ಗೆ ಅವ್ರು ಹೇಳಿದ್ದು, ಅವ್ರ ಬಗ್ಗೆ ಇವ್ರು ಹೇಳಿದ್ದು, ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಅಲ್ಲಿ ನಮ್ಮವರಿಗೆ ಯಾರಿಗೆ ಏನು ತೊಂದರೆ ಆಗಿದೆ ಅದು ನಾವು ಖಂಡಿತ ನಾವು ಅದರ ಬಗ್ಗೆ. ಇನ್ನೊಂದು ಏನೇ ಒಂದು ಗಲಾಟೆ ಆದ್ರೆ ನಾನು ಎದುರು ಬಂದು ಮಾತಾಡಿದಾಗ, ಯಾಕಪ್ಪ ಅವರಿಗೆ ನಮ್ಮನೆ ನಮ್ಮ ಹೆಂಡತಿಗೂ ನಮ್ಮ ಅತ್ತೆಗೂ ನಮ್ಮ ಮನೆಯವರಿಗೆ ಯಾಕೆ ಬೈತಿ ಅಂದ್ರೆ, ನೀನ್ ಯಾವನ ಕೇಳಕ್ಕೆ? ನೀನ್ ಹೊರಗಡೆ ಬಂದವನು, ನಿನಗೆ ಅನ್ಗುಂಟು?
ಅಂತ ಕೇಳುತ್ತಿದೆ. ನಿಮ್ಮ ಜಾತಿಯವರು ಕೇಳುವವರು ಸುಮಾರು ಜನ ಇದ್ದಾರೆ. ಅಲ್ಲ, ನೀವು ನೋಡಿ, ನಮ್ಮ ಜಾತಿಯವರೇ ಆ ರೀತಿ ಕೇಳಿದ್ರೆ ನೀವು ಹಿಂದಿನ ಒಂದು ಏನೋ ಒಂದು ಇರ್ಬೇಕಲ್ಲಿ. ನಾವು ನಿಜ ಹೇಳ್ಬೇಕಂದ್ರೆ ನಾವು ಸಂಘಟಕರ ಹತ್ರ ನಾವು ಹೇಳಿದ್ದೇವೆ. ನಾವು ಹೇಳಿದಾಗ ಅವರು ನಮ್ಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ. ನಾವು ಹೇಳಿದ್ದೇವೆ. ನಾವೇ ಈ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಮನೆ ರಾತ್ರಿ ಜನ ತಗೊಂಡು ಬಂದಾಗ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟಾಗ ಅವರ ಪರವಾಗಿ ಒಬ್ರು ದಲಿತ ಮುಖಂಡರೊಬ್ರು ಬಂದಿದ್ರು ಸ್ಟೇಷನಿಗೆ ಬಂದಾಗ ನಾನು ನಮ್ಮ SI ಅವ್ರ ಹತ್ರ ನನಗೆ ಈ ತರ ಸಮಸ್ಯೆ ಇದೆ ಸರ್, ನೀವು ಅದನ್ನು ಪರಿಹರಿಸಿ ಕೊಡ್ಬೇಕು, ನಾನು ಮದುವೆ ಆಗಿದ್ದೇನೆ, ಅಂತರ್ಜಾತಿಯೂ ಆಗಿದ್ದೇನೆ, ಒಂದೇ ಕಾರಣಕ್ಕೆ ನಮ್ಗೆ ಈ ತರ ಅವಮಾನ ಮಾಡ್ತಾ ಇದ್ದಾರೆ ಸರ್ ಅಂತ ಕೇಳ್ಕೊಂಡಾಗ ಅವರಿಗೂ ಸಹ ಬುದ್ಧಿ ಹೇಳಿದ್ರು, ನೀವು ಸ್ವಲ್ಪ ಇವರಿಗೆ ಸಹಾಯ ಮಾಡಿ, ನೀವು ದಲಿತ ಮುಖಂಡರಾಗಿದ್ದೀರಿ, ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಆಯ್ತು ನಾನು ಇನ್ನು ಸರಿಯಾಗಿ ನೋಡ್ತೇನೆ, ಅವರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು ಸಹ ಅವರು ಏನ್ ಮಾಡಿದ್ರು, ನಮ್ಗೆ ಪದೇ ಪದೇ ಮತ್ಕೊಂಡು ಅದ್ರ ಮೇಲೂ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಜನಗಳು.